ದಾಂಡೇಲಿಯ ಗಾಂಧಿನಗರದಲ್ಲಿ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಟನೆಯ 6ನೇ ಅದ್ದೂರಿ ವಾರ್ಷಿಕೋತ್ಸವ, ಉಚಿತ ಸ್ಕೂಲ್ ಬ್ಯಾಗ್ ಮತ್ತು ನೋಟ್ಬುಕ್ ವಿತರಣೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಮೂಲಕ ದಾಂಡೇಲಿಯ ಭರವಸೆಯ ಸಂಘಟನೆಯಾಗಿರುವ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದ 6ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿವಿಧ ಶಾಲಾ ಕಾಲೇಜುಗಳ 197 ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಣೆ ಮತ್ತು ಸಾಂಸ್ಕೃತಿಕ ವೈಭವವು ಯಶಸ್ವಿಯಾಗಿ ಗಾಂಧಿನಗರದ ವಾರ್ಡ್ ನಂಬರ್ 2ರಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ಗಳನ್ನು ವಿತರಿಸಿ ಮಾತನಾಡಿದ ಉದ್ಯಮಿಗಳು ಹಾಗೂ ನಾಯಕರಾದ ಕೆಆರ್ ರಮೇಶ್ ಅವರು, ರವಿ ಮಾಲ್ಕರಿಯವರ ನೇತೃತ್ವದ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಟನೆಯು ಜನಮುಖಿಯಾಗಿ ಹಾಗೂ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಮಾಜದ ಬಗ್ಗೆ ಕಾಳಜಿ ಮತ್ತು ಗೌರವ ಇದ್ದಾಗ ಮಾತ್ರ ಸಂಘಟನೆ ಬೆಳೆಯಲು ಸಾಧ್ಯ. ಜನಸೇವೆಯನ್ನೇ ಗುರಿಯಾಗಿಸಿಕೊಂಡು ಜನರ ಧ್ವನಿಯಾಗಿ ಅಂಬೇಡ್ಕರ್ ಭೀಮಧ್ವನಿ ಸಂಘಟನೆ ಕಾರ್ಯನಿರ್ವಹಿಸುತ್ತಿರುವುದು ಅಭಿನಂದನೀಯ ಎಂದರು. ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಟನೆಯವರು ಸಾಂಕೇತಿಕವಾಗಿ ಧ್ವಜಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿರುವ ಈ ಜಾಗವನ್ನು ಕ್ಷೇತ್ರದ ಶಾಸಕರಾದ ಆರ್ ವಿ ದೇಶಪಾಂಡೆಯವರ ಜೊತೆ ಚರ್ಚಿಸಿ ಇದೊಂದು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಸಂಘದ ಹೆಸರಿಗೆ ಅನುಮೋದನೆ ಮಾಡಿಸಿಕೊಡಲು ಶ್ರಮಿಸುತ್ತೇನೆ. ಅಷ್ಟೇ ಅಲ್ಲದೆ ಮಂಜೂರಾದ ನಂತರ ಈ ಜಾಗದಲ್ಲಿಯೇ ನನ್ನ ಸ್ವಂತ ಖರ್ಚಿನಿಂದ ಒಂದು ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯ ಸ್ಥಾಪಿಸಿಕೊಡುತ್ತೇನೆ ಎಂದು ಭರವಸೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದ ಪ್ರತಿಭೆ ಕುಮಾರಿ ಹರ್ಷಿತಾ ಅವರು ಮಾತನಾಡಿ, ಪ್ರತಿ ವರ್ಷ ಇಷ್ಟೊಂದು ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀಡುವುದು ಸಾಮಾನ್ಯದ ಮಾತಲ್ಲ. ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಟನೆಯ ಕಾರ್ಯಕ್ಷಮತೆಗಾಗಿ ಡಿಜಿಟಲ್ ಲೈಬ್ರರಿ, ಸಮುದಾಯ ಭವನ ಹಾಗೂ ತುರ್ತು ಪರಿಸ್ಥಿತಿಯ ಗಂಜಿ ಕೇಂದ್ರವನ್ನು ಸ್ಥಾಪಿಸಲು ಕನಿಷ್ಠ 10 ಗುಂಟೆ ಜಾಗವನ್ನು ಮಂಜೂರು ಮಾಡಬೇಕು. ಈ ಸ್ಥಳದ ಮಾರುಕಟ್ಟೆ ದರವನ್ನು ಭರಿಸಲು ಯುವ ಜನತೆ ಹಾಗೂ ಸಾರ್ವಜನಿಕರು ಸಿದ್ಧರಿದ್ದೇವೆ. ಶಾಸಕರಾದ ಆರ್ ವಿ ದೇಶಪಾಂಡೆಯವರು ಇದಕ್ಕೆ ಸ್ಪಂದಿಸಬೇಕೆಂದು ಮನವಿಯನ್ನು ಮಾಡಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಸಮಿತಿಯ ಜಿಲ್ಲಾ ಸದಸ್ಯರಾದ ಮಾರುತಿ ಗವಾಡಿ ಅವರು, ಕಾನೂನಾತ್ಮಕವಾಗಿ ನೋಂದಣಿಯಾಗಿ ಇಂತಹ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಸಂಸ್ಥೆಗೆ 10 ಗುಂಟೆ ಜಾಗ ಮಂಜೂರು ಮಾಡಲು ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಮನವಿಯನ್ನು ಸಲ್ಲಿಸಿ ಜಾಗವನ್ನು ಸಂಘದ ಹೆಸರಿಗೆ ನಮೂದಿಸಿಕೊಡಲು ವೈಯಕ್ತಿಕವಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಾಮಾಜಿಕ ಚಿಂತಕ ದಾವಲ್ ಸಾಬ್ ಬಾಬಣ್ಣವರ್, ರಾಜ್ಯ ಖಾಸಗಿ ಶಾಲಾ ಶಿಕ್ಷಕೇತರ ಒಕ್ಕೂಟದ ರಾಜ್ಯಾಧ್ಯಕ್ಷೆ ಸುನೀತಾ ಎಸ್ ನಾಯಕ್, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ರತ್ನಂ ಬಂಡಿಯವರು ಮಾತನಾಡಿ, ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಟನೆಯು ಸಾಮಾಜಿಕವಾದ ಜವಾಬ್ದಾರಿಯನ್ನು ಹೊತ್ತು ಕಾಳಜಿಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಯಶಸ್ವಿಯಾಗಿ 6ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಾರ್ಯ ಚಟುವಟಿಕೆಗಳ ಮೂಲಕ ಈ ಸಂಘಟನೆ ಸದ್ದಿಲ್ಲದೆ ಸೇವೆಯನ್ನು ಮಾಡುತ್ತಾ ಬಂದಿರುವುದು ಶ್ಲಾಘನೀಯವಾಗಿದೆ ಎಂದರು. ಈ ಸಂಘಟನೆಗೆ ಜಾಗದ ಅವಶ್ಯಕತೆ ಇದ್ದು ಸ್ಥಳೀಯ ಸಂಸ್ಥೆ ಹಾಗೂ ಶಾಸಕರು ಈ ಬಗ್ಗೆ ವಿಶೇಷ ಆದ್ಯತೆಯಡಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ವಿನಂತಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ರವಿ ಮಾಲ್ಕರಿಯವರು, ಗುರು ಹಿರಿಯರ ಹಾಗೂ ದಾನಿಗಳ ಮತ್ತು ಸಮಾಜ ಬಾಂಧವರ ಹಾಗೂ ಗಣ್ಯರ ಸಹಕಾರದಿಂದ ಮತ್ತು ಮಾರ್ಗದರ್ಶನದಿಂದಾಗಿ ಸಂಘವು 6ನೇ ವರ್ಷದ ಸಂಭ್ರಮದಲ್ಲಿದೆ. ನಮ್ಮ ಸಂಘದ ಸರ್ವ ಪದಾಧಿಕಾರಿಗಳು ಮತ್ತು ಸದಸ್ಯರ ಅನವರತ ಸಹಕಾರದಿಂದಾಗಿ ಸಂಘವು ಈ ಹಂತಕ್ಕೆ ಬೆಳೆದು ನಿಲ್ಲಲು ಸಾಧ್ಯವಾಯಿತು. ಸಮಾಜದಿಂದ ಎಲ್ಲವನ್ನು ಪಡೆದ ನಾವು ಸದೃಢ ಸಮಾಜ ನಿರ್ಮಾಣಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲು ಉದಾತ್ತ ಧ್ಯೇಯದೊಂದಿಗೆ ಆರಂಭವಾದ ಸಂಸ್ಥೆ ನಮ್ಮದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪರ ಕಾರ್ಯ ಚಟುವಟಿಕೆಗಳನ್ನು ಸರ್ವರ ಸಹಕಾರ ಹಾಗೂ ಮಾರ್ಗದರ್ಶನ ಮತ್ತು ಆಶೀರ್ವಾದದೊಂದಿಗೆ ಹಮ್ಮಿಕೊಳ್ಳಲಾಗುವುದು ಎಂದರು. ಸಂಸ್ಥೆಯ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಿಗೆ ಹಾಗೂ ಬೆಳವಣಿಗೆಗೆ ಸಹಕರಿಸಿದ್ದ ಮತ್ತು ಮಾರ್ಗದರ್ಶನ ನೀಡಿ ಹರಸಿದ ದಾನಿಗಳಿಗೆ ಹಾಗೂ ಮಹನೀಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ವೇದಿಕೆಯಲ್ಲಿ ಕುಮಟದ ಗುತ್ತಿಗೆದಾರರಾದ ರವಿ ನಾಯ್ಕ್, ಮಿರ್ಜಾನಿನ ಖಾಸಗಿ ಹಣಕಾಸು ಸಂಸ್ಥೆಯ ಮಂಜು ಮುಕ್ರಿ ಉಪಸ್ಥಿತರಿದ್ದರು. ಜೆವಿಡಿಯ ಸಹ ಶಿಕ್ಷಕರಾದ ಮಂಜುನಾಥ್ ಚಲುವಾದಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು ಎಂಬ ಶೀರ್ಷಿಕೆಯಡಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವು ಜರುಗಿತು. ಜೂನಿಯರ್ ಅಮಿತಾಬ್ ಬಚ್ಚನ್ ಖ್ಯಾತಿಯ ಇಮಾಮ್ ಸಾಬ್ ಬೈಲೂರ್ ಹಾಗೂ ಮಮತಾಜ್ ಬಿಜಾಪುರಿ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಇದೇ ವೇದಿಕೆಯಲ್ಲಿ ಸ್ಥಳೀಯ ಸಂಗೀತ ಕಲಾವಿದರನ್ನು ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಾರ್ವಜನಿಕರು ಸನ್ಮಾನಿಸಿ ಗೌರವಿಸಿದರು. ಒಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಹಾಗೂ ಔಚಿತ್ಯಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ
ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಟನೆಯು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಪೀಠಿಕೃತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್ ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗಲೂ ಸಹ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಬೇಕಾದಷ್ಟು ಈ ಭಾಗದಲ್ಲಿ ಹಣವಂತರಿದ್ದಾರೆ. ಹಣ ಇದ್ರೆ ಸಾಲದು, ಜೊತೆಗೆ ಮಾನವೀಯತೆಯ ಗುಣ ಇರಬೇಕು. ಆ ಮಾನವೀಯತೆಯ ಗುಣ ಇವತ್ತು ನಾವು ಬಡವರಾಗಿದ್ದರೂ ಸಹ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಅದನ್ನ. ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮಿಗಿಲಾದ ದಾನ ಏನಾದರೂ ಇದ್ರೆ ಅದು ವಿದ್ಯಾದಾನ. ಕೆಲವರು ಹೇಳ್ತಾರೆ ರಕ್ತದಾನ, ಅನ್ನದಾನ ಇವೆಲ್ಲ ಇರುತ್ತೆ ಹೋಗುತ್ತೆ. ಶಾಶ್ವತವಾಗಿ ನಮ್ಮ ಉಸಿರಿರೋ ತನಕ ನಮ್ಮ ಜೊತೆಯಲ್ಲಿ ಇರತಕ್ಕಂತಹ ಒಂದು ಅದ್ಭುತವಾದಂತಹ ವಸ್ತು ಯಾವುದಾದ್ರೂ ಇದ್ರೆ ಶಿಕ್ಷಣ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಿನ್ನ ದುಡಿಮೆ 1 ರೂಪಾಯಿ ಇದ್ರೆ 50 ಪೈಸೆಯನ್ನ ನೀವು ನಿಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಳಿ. ಇನ್ನು 50 ಪೈಸೆನ ನೀವು ಜೋಪಾನವಾಗಿ ಪುಸ್ತಕ ಕೊಳ್ಳೋದ್ರಾಗೆ ನೀವು ಉಪಯೋಗಿಸಿ. ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ, ಮನುಷ್ಯನಿಗೆ ಬದುಕನ್ನ ಕೊಟ್ಟು ಕೊಡತಕ್ಕಂತಹ ಶಕ್ತಿ, ಈ ಸಮಾಜವನ್ನ ನಡೆಸುವಂತಹ ಶಕ್ತಿ, ಈ ಸಮಾಜವ ತಪ್ಪನ್ನ ತಿದ್ದತಕ್ಕಂತಹ ಶಕ್ತಿ ಇರೋದು ವಿದ್ಯೆಗಂತ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅರಿವಿತ್ತು. ವೇದಿಕೆಯಿಂದ ಒಂದು ಮನವಿಯನ್ನ ಸಹ ಮಾಡಿದ್ದಾರೆ. ಏನ ಮನವಿ ಅಂದ್ರೆ, ಈ ಭಾಗದಲ್ಲಿ ಒಂದು ಗ್ರಂಥಾಲಯ ಆಗ್ಬೇಕು. ಆ ಗ್ರಂಥಾಲಯಕ್ಕೆ ತಮ್ಮದ ಏನಾದರೂ ಒಂದು ಕೊಡುಗೆ ನೀಡಬೇಕಂತ ಹೇಳಿದ್ದಾರೆ. ಖಂಡಿತವಾಗಲೂ ಹೇಳ್ತೀನಿ, ನಾನು ಮೊದಲನೇ ಆದ್ಯತೆ ಕೊಡೋದು ಶಿಕ್ಷಣಕ್ಕೆ, 2ನೇದು ಆರೋಗ್ಯಕ್ಕೆ, 3ನೇದು ಬಿಡಿ ಸಣ್ಣ ಪುಟ್ಟ ಬೇಕಾದಷ್ಟು ಇರ್ತವೆ ಅವು. ಮೊದಲು 2 ಇವು ಫಸ್ಟ್ ನೋಡ್ಕೊಂಡ್ರೆ ಇನ್ನೆಲ್ಲ ಸರೋಗುತ್ತೆ. ಆದ್ರಿಂದ ಈಗ ರವೀಣ್ಣರು ಏನು ಈ ಭಾಗದಲ್ಲಿ ಗ್ರಂಥಾಲಯವನ್ನು ಮಾಡಬೇಕಂತ ಅವರ ಕನಸಿದೆ, ಆ ಕನಸು ನನಸಾಗಲಿ. ನಾವೆಲ್ಲ ಕೈ ಜೋಡಿಸ್ತೀವಿ. ಈ ವೇದಿಕೆ ಮೂಲಕ ಮತ್ತೊಮ್ಮೆ ನಾನು ಹೇಳ್ತೀನಿ, ನನ್ನಿಂದ ನಿಮಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಖಂಡಿತ ನಾನು ಮಾಡಿಕೊಡ್ತೀನಿ. ಮೊದಲು ನಿಮ್ಗೆ ಏನು ಅವಶ್ಯಕತೆ ಇದೆ ಅಂತ ನನಗೆ ತಿಳಿಸಿ, ಅರ್ಥ ಆಯ್ತಾ? ಅದಕ್ಕೆ ನಾನು ನೆರವಾಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಯಾವಾಗಲೂ ಹೀಗೆ ಇರಲಿ, ನಗ್ನಗ್ತಾ ಇರಲಿ, ಸುಖಿಯಾಗಿರಲಿ. ಮಕ್ಕಳಿಗೆ ವಿದ್ಯೆ ಕೊಡುವುದರ ಮೂಲಕ ಭವ್ಯ ಭಾರತವನ್ನ ನಾವೆಲ್ಲರೂ ಸಹ ಒಟ್ಟಾಗಿ ಕಟ್ಟೋಣ. ಮಕ್ಕಳ ಕನಸನ್ನ ನನಸನ್ನಾಗಿ ಮಾಡೋಣ. ವಿದ್ಯೆಗೆ ಪ್ರಾಮುಖ್ಯತೆಯನ್ನು ಕೊಡೋಣ. ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದವರು ಸತತವಾಗಿ 6 ವರ್ಷಗಳಿಂದ ನಮ್ಮಂತಹ ನೂರಾರು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್, ನೋಟ್ಬುಕ್ ಅನ್ನು ವಿತರಿಸುವುದೆಂದರೆ ಅದು ಸಾಮಾನ್ಯ ಮಾತಲ್ಲ. ಎಲ್ಲ ವಿದ್ಯಾರ್ಥಿಗಳು ತಂದೆ ತಾಯಿ ಕಷ್ಟವನ್ನು ಅರ್ಥ ಮಾಡಿಕೊಂಡು ಯಾವುದೇ ಮಾದಕ ವ್ಯಸನಗಳಿಗೆ ಬಲಿಯಾಗದೆ ಸತತ ಅಭ್ಯಾಸದ ಕಡೆಗೆ ಗಮನ ಹರಿಸಬೇಕೆಂದು ಈ ಸಭೆಯ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಈ ಸಂಘದವರು ನಮ್ಮ ಯುವ ಜನತೆಗೆ ಶಿಸ್ತು, ತಾಳ್ಮೆ, ಸಹನೆಯನ್ನು ಕಲಿಸಿಕೊಡುತ್ತಿದ್ದಾರೆ. ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಸಾಹೇಬರು ಇದನ್ನು ವಿಶೇಷವಾದ ಪ್ರಕರಣ ಎಂದು ಪರಿಗಣಿಸಿ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಕ್ಕೆ ನಮ್ಮ ಎಲ್ಲ ಯುವ ಜನತೆಯ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸದರಿ 10 ಗುಂಟೆ ಜಾಗವನ್ನು ಸಂಘದ ಹೆಸರಲ್ಲಿ ನೋಂದಾಯಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮೂಲಕ ನಮ್ಮ ಎಲ್ಲ ಯುವ ಜನತೆಯ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸದರಿ 10 ಗುಂಟೆ ಜಮೀನನ್ನು ಮಂಜೂರಿಸಬೇಕಾಗಿ
ತಮ್ಮಲ್ಲಿ ಈ ಸಭೆಯ ಮೂಲಕ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ತಂಡದ ಸರ್ವ ಸದಸ್ಯರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ನಮ್ಮ ಸಂಘದ ಮೇಲೆ ಅಭಿಮಾನವನ್ನು ಇಟ್ಟು ನಮ್ಮ ಸಂಘವನ್ನು ಹರಿಸಿ ಹಾರೈಸಿ ಬೆಳೆಸುತ್ತಿರುವ ದಾನಿಗಳಿಗೆ ನಿಮ್ಮೆಲ್ಲ ಬ್ಲೆಸ್ಸಿಂಗ್ ಅನ್ನು ಅವರಿಗೆ ಸಲ್ಲಬೇಕೆಂದು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತೇನೆ. ನೀವು ಏನು ಚಪ್ಪಾಳೆ ತರ್ತೀರಿ, ಈ ಎಲ್ಲ ಚಪ್ಪಾಳೆಗಳನ್ನ ನಮ್ಮ ದಾನಿಗಳಿಗೆ ತಲುಪಬೇಕು. ನಿಮ್ಮೆಲ್ಲವರ ಶುಭವನ್ನು ಹಾಗೂ ನಿಮ್ಮ ಬ್ಲೆಸ್ಸಿಂಗ್ ಅನ್ನು ನಮ್ಮ ದಾನಿಗಳಿಗೆ ತಲುಪಬೇಕೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಎಲ್ಲ ದಾನಿಗಳಿಗೂ ಮತ್ತೊಮ್ಮೆ ನಮ್ಮ ತಂಡದ ಪರವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಗೌರವವನ್ನು ಸ್ವೀಕರಿಸ್ತಿರೋದು ನಮಗೆ ನಮ್ಮ ಪುಣ್ಯ. ಯಾಕಂದ್ರೆ ಎಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಈ ಗೌರವವನ್ನು ಅವರಿಗೆ ತಲುಪೋ ರೀತಿಯಲ್ಲಿ ಮಾಡಬೇಕು. ಇದು ಮೇಘನ ಇಂಚಿನ ಮೇಡಮ್ ಎಲ್ಲಡೆ ರೆಡಿ 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 ಅನ್ಸುತ್ತೆ. ಓಕೆ ಫೋನ್ ತೆಗೀರಿ. ಓಕೆ 28 ಮೊಹಮ್ಮದ್ ತನ್ವೀರ್, 29 ಪ್ರಿಯಾ, 30